ಮಹಾನಟಿ ಶೋ ಬಹಳ ವಿಶಿಷ್ಟವಾದ ಶೋ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ರಿಯಾಲಿಟಿ ಶೋಗಳಲ್ಲಿ ಮುಖ್ಯ ಉದ್ದೇಶ ಮನೋರಂಜನೆ ಆಗಿರುತ್ತೆ. ಆದ್ರೆ ಮಹಾನಟಿ ಶೋನಲ್ಲಿ ಮನೋರಂಜನೆಯ ಜೊತೆಗೆ ಬಹಳ ಒಂದು ಉದಾತ್ತವಾದ ಒಂದು ಉದ್ದೇಶ ಇದೆ. ಏನು ಅಂದ್ರೆ ಎಲ್ಲೋ ಬಹಳ ರಿಮೋಟ್ ಇದರಲ್ಲಿ ಹಳ್ಳಿಯಲ್ಲಿ ಅಥವಾ ಅವಕಾಶ ಸಿಗದೆ ಇರುವಂತ ಪ್ರತಿಭೆಗಳಿಗೆ ಬಹಳ ಒಂದು ದೊಡ್ಡ ಅವಕಾಶವನ್ನ ಒದಗಿಸಿಕೊಡುವಂತ ವೇದಿಕೆ ಇದು. ನೋಡಿ, ಯಾವುದೋ ಹಳ್ಳಿಯಲ್ಲಿ ಹುಟ್ಟಿರುವ ಒಂದು ಹುಡುಗಿ ಇಲ್ಲಿ ಬಂದು ರಮೇಶ್ ಸರ್ ಅಂತ, ತರುಣ್ ಸುಧೀರ್ ಅವರಂತ, ಪ್ರೇಮಾ ಮೇಡಮ್ ಅಂತ, ವಿಶ್ವಿಕಾ ನಾಯ್ಡು ಅಂತ ಮೆಂಟರ್ಗಳ ಜೊತೆ ಕೆಲಸ ಮಾಡ್ಬೋದು. ಅಥವಾ ಸಿನಿಮಾ ರಂಗದ ಈಗಾಗಲೇ ಹಿಟ್ ಸಿನಿಮಾಗಳು ನೀಡುವ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಂತ ಅವಕಾಶ. ಬಹುತೇಕ ಯಾರಾದ್ರೂ ಹೊಸಬರು ಬಂದ್ರೆ ಅವರಿಗೆ ಹೊಸಬರಾಗೇ ಇರ್ತಾರೆ, ಅವರು ಅಪರಿಚಿತರಾಗಿ ಸ್ಕ್ರೀನಿಗೆ ಬರ್ತಾರೆ ಮೊದಲ ಸಿನಿಮಾದಲ್ಲಿ. ಆದ್ರೆ ಮೊದಲ ಸಿನಿಮಾ ಬರೋ ಮೊದಲೇ ಇವರನ್ನ ಕರ್ನಾಟಕಕ್ಕೆ ಪರಿಚಯ ಮಾಡಿಸಿ ಅವ್ರದೇ ಆದ ಒಂದು ಅಭಿಮಾನಿ ಬಳಗ ಅಥವಾ ಇಮೇಜ್ ಅನ್ನ ಬೆಳೆಸಿ ಕರ್ನಾಟಕದ ಮುಂದೆ ನಿಲ್ಸೋದಿದೆಯಲ್ಲ, ಬಹಳ ಇದು ದೊಡ್ಡ ಲಕ್ಕಿಯಸ್ಟ್ ಬ್ಲೆಸ್ಡ್ ಅಂತೀನಿ ಅವ್ರಿಗೆ ನಾನು. ಇಂಥ ಅವಕಾಶಗಳು ಕನಸು ಕಂಡ್ರು ಕೂಡ ನಮ್ಗೆ ಅದು ಕೂಡ ಚಿಕ್ಕದ ಅನ್ಸುತ್ತೆ. ಆ ತರದ ಒಂದು ಅವಕಾಶಗಳನ್ನ ಪ್ರತಿಭೆಗಳಿಗೆ, ಅವಕಾಶ ವಂಚಿತ ಪ್ರತಿಭೆಗಳಿಗೆ ಕೊಡ್ತಾ ಇರೋದು ತುಂಬಾ ದೊಡ್ಡದು. ಹಾಗಾಗಿ ಅಂತ ಶೋನಲ್ಲಿ, ಅಂತ ಉದಾತ್ತ ಉದ್ದೇಶ ಇರೋ ಶೋನಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಒಂದು ಡೈರೆಕ್ಷನ್ ಮಾಡುವ ಅವಕಾಶ ಕೊಟ್ಟು ಯಾರೋ ಒಂದು ಪ್ರತಿಭೆಯ ಭವಿಷ್ಯವನ್ನ ರೂಪಿಸುವಲ್ಲಿ ನಮ್ದೊಂದು ಚಿಕ್ಕ ಅಳಿಲು ಸೇವೆ ಮಾಡೋಕೆ ಒಂದು ಅವಕಾಶವನ್ನ ಜಿ ಟಿವಿ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಡೆಡಿಕೇಶನ್ ಅಂದ್ರೆ ನಂಗೆ ಖುಷಿ ಆಗೋದೇ, ಭೂಮಿಕಾ ಒಬ್ರೇ ಅಂತಲ್ಲ, ಎಲ್ಲರೂ ನಾನು ನೋಡ್ದಂಗೆ ಆಲ್ರೆಡಿ ಬಹಳ ಒಂದು ದೊಡ್ಡ ಲೆವೆಲ್ಗೆ ತಯಾರಾಗಿದ್ದಾರೆ ಅವರು. ನಾವೇನು ತುಂಬಾ ABCD ಹೇಳ್ಕೊಡುವ ಮಟ್ಟಕ್ಕಂತೂ ಇಲ್ಲ ಅವ್ರು. ಆಕ್ಚುಲಿ ಯಾವುದೇ ವಿಷಯವನ್ನು ಹೇಳಿದ್ರು ಬೇಗ ಗ್ರಹಿಸ್ತಾರೆ. ನಾವೇನಂದ್ರೆ ಸ್ವಲ್ಪ ಇಷ್ಟು ಚೂರು ಕಡಿಮೆ ಮಾಡಿ, ಚೂರು ಜಾಸ್ತಿ ಮಾಡಿ ಹೇಳುವಂತ ಹಂತದಲ್ಲಿದ್ದಾರೆ. ಅದೇ ನಾನು ಹೇಳಿದ್ದು, ಏನಂದ್ರೆ ಅವ್ರಿಗೆ ಆ ಮಟ್ಟದ ಗ್ರೂಮಿಂಗ್ ಈಗಾಗಲೇ ಆಗೋಗಿದೆ. ಅಲ್ಲಿ ಜಡ್ಜಸ್ ಅವರ ಕಮೆಂಟ್ಗಳಿರ್ಬೋದು, ಇಷ್ಟು ದಿನದ ಅವರ ಪರ್ಫಾರ್ಮೆನ್ಸ್ ನೋಡಿ ರಮೇಶ್ ಸಾರೇ ಹೇಳಿದ್ಮೇಲೆ ಇನ್ಯಾರು ಹೇಳ್ಬೇಕು. ತರುಣ್ ಅಂತ ಡೈರೆಕ್ಟ್ರು, ಪ್ರೇಮಾ ಮೇಡಮ್ ಅಂತ ಅನುಭವಿ ನಟಿ, ವಿಶ್ವಿಕಾ ನಾಯ್ಡು ಅಂತ ಈಗಿನ ಸೆನ್ಸೇಷನ್ ನಟಿ, ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಆಲ್ರೆಡಿ ತಯಾರಾಗಿದ್ದಾರೆ. ನಾವು ಒಂಚೂರು ನಮ್ಮ ಸಣ್ಣ ಇನ್ಪುಟ್ಗಳಷ್ಟೇ, ಹಿಂಗ್ ಮಾಡಿ, ಇಷ್ಟು ಬೇಡ ಕಮ್ಮಿ ಮಾಡಿ ಅಥವಾ ಇನ್ನೊಂಚೂರು ಜಾಸ್ತಿ ಮಾಡಿ ತರದ ವೇದಿಕೆ ಇದು. ಅದಕ್ಕೆ ಹೇಳಿದ್ದು ಬ್ಲೆಸ್ಡ್ ಅವರು ಅಂತ. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.